ಹೋಗ್ತಾರೆ, ಅವೆಲ್ಲ ಮಾಮೂಲಿ ಇದೆ. ಅರೆ ಯಾವಾಗ ಈ ಗ್ಯಾಸ್ ರೇಟ್ ಜಾಸ್ತಿ ಆಯಿತು ನಮಗೆ ಏಟ್ ಬಿದ್ದಾಯ್ತು. ನೋಡಬೇಕು ಸರ್, ಈಗ ಸಿದ್ದರಾಮಯ್ಯ ಇದ್ದೇ ಇಷ್ಟು ಅನ್ಭವಿಸಿದ್ವಿ, ಇನ್ನು ಡಿ ಕೆ ಬಂದ ಮೇಲೆ ಅದೇನು ಕತೆ ಆಗುತ್ತೋ ಇನ್ನು 2 ವರ್ಷದವರೆಗೂ ಹಿಂಡಿನ ಅದೇನು ಮಾಡ್ತಾರೆ ಅಂತ ಮುಂದೆ ಗೊತ್ತಾಗುತ್ತೆ ಜನಕ್ಕೆ. ನೆಕ್ಸ್ಟ್ ಅಂತೂ ಕಾಂಗ್ರೆಸ್ ಅಂತೂ ಅದು ಗ್ಯಾರಂಟಿ ಬಿಡಿ, ಕಾಂಗ್ರೆಸ್ ಅಂತೂ ಬರಲ್ಲ. ಒಟ್ಟಿನಲ್ಲಿ ಸರ್ ಹೇಳ್ತೀವಲ್ಲ, ಯಾವುದೇ ಪಕ್ಷ ಬಂದ್ರೂ ಇಲ್ಲ, ಅಭಿವೃದ್ಧಿ ಅಂತೂ ಇಲ್ಲ. ಅವ್ರದ್ದೇನಿದ್ರು ರೋಡು ಕಾಂಟ್ರಾಕ್ಟ್ಗಳು ತಗೋತಾರೆ, ಅರ್ಧಂಬರ್ಧಂ ಕೆಲಸ ಮಾಡ್ತಾರೆ, ದುಡ್ಡು ಮಾಡ್ಕೋತಾರೆ ಅಷ್ಟೇ. ಈಗ ಒಂದು ಗುಂಡಿ ಅಗೀತಾರೆ, ಆ ಗುಂಡಿ ಅಗಿಯುವಾಗ ಹೆಂಗಾಗಿತಾರೆ ಅದೇ ರೀತಿ ಮುಚ್ಚಬೇಕು, ಮುಚ್ಚಲ್ಲ ಅವ್ರುಗಳು. ಏನೋ ಮಾಡಿದ್ರ ಈ ರೋಡ್ ಅಗ್ದವ್ರ ಆಯ್ತು, ಅರ್ಧ ಮುರ್ತಾರೆ ಮಳೆ ಟೈಮು ಅಷ್ಟೇ. ಆ ಓಲೆ ಕಾಂಟ್ರಾಕ್ಟ್ಗಳು ಕೊಟ್ಟಿರ್ತಾರಲ್ಲ ಅವ್ರಿಗಾರ ನಿಂತ್ಕೊಂಡು ಮಾಡಕ್ಕೆ ಕೇಳ್ಬೋದಲ್ವಾ ನೀಟಾಗಿ. ಈಗ ಬಾಬುಜಿನಾರ ಎಷ್ಟು ದಿನ ಆಯ್ತು ನೋಡಿ, ಆ ಬಾಬುಜಿನಾರ ಹೋಗಿ ನೋಡಿ, ಅದು ಸುಮಾರು ವರ್ಷದ ಮೇಲೆ ಆಯ್ತು. ಅದು ಇನ್ನ ರೆಡಿ ಮಾಡ್ತಾನೆ ಅವ್ರೆ, ಇಲ್ಲಿಂದ ಅಲ್ಲಿವರೆಗೂ ಮಾಡೋಕ್ಕೆ 1 ವರ್ಷ ತಗೊಂಡವ್ರೆ. ಸರ್ ಇದು ಗೌರ್ಮೆಂಟ್ ಅವರು ಮಾಡಲ್ಲ, ಪಬ್ಲಿಕ್ಕೇ ಮಾಡ್ಕೋಬೇಕು ಅಷ್ಟೇ. ಗೌರ್ಮೆಂಟ್ ಹೇಳ್ತೀನಿ ಕೇಳಿ, ಗೌರ್ಮೆಂಟ್ ಅವ್ರಂತೂ ಯಾರೋ BBMP ಅವರೇ ಆಗ್ಲಿ ಬೇರೆಯವರೇ ಆಗ್ಲಿ, ಓಟ್ ಹಾಕ್ಬೇಕು ಅಂದ್ರೆ ಅದು ನಮ್ಮ ಮಕ್ಕಲ್ವಾ, ಇಲ್ಲ ಅಂದ್ರೆ ವಿಧಿ ಇಲ್ವಲ್ಲ, ಏನೋ ಒಂದು ಆಳ್ ಬಿದ್ದೋಗ್ಲಿ ಅಂತ ಹಾಕ್ಬೇಕಷ್ಟೇ ಓಟು. ಅಭಿವೃದ್ಧಿ ಅಂತ ಅವರು ಅಭಿವೃದ್ಧಿ ಅಂತಿಲ್ಲ. ಈಗ ವೋಟ್ ID ನಮ್ಮ ಹತ್ರ ಇರೋದ್ರಿಂದ ಬೆಂಗಳೂರಲ್ಲಿ ಏನೋ ಒಂದು ಕಡೆ ಹೆಲ್ಪಿಂಗ್ ಆಗುತ್ತೆ ಅಂತ ನಾವು ಮಾಡ್ಬೋದು. ಈಗ ಆಧಾರ್ ಕಾರ್ಡು ಇವೆಲ್ಲ ಇರೋದ್ರಿಂದ ಅದೊಂದರಿಂದ ಮಾಡ್ಬೋದಷ್ಟೇ. ವೋಟ್ ಹಾಕಿ ಏನೂ ಪ್ರಯೋಜನ ಇಲ್ಲ, ಏನೂ ಪ್ರಯೋಜನ ಇಲ್ಲ ಸರ್, ಹೇಳ್ತೀವಲ್ಲ, ಏನೂ ಪ್ರಯೋಜನ ಇಲ್ಲ. ರಾಜಕೀಯ ವ್ಯಕ್ತಿಯಿಂದ ಅಂತೂ ಏನೂ ಇಲ್ಲ, ಸುಮ್ಮನೆ ಅದು ನಮ್ಕಾವಸ್ಥೆ ಅಷ್ಟೇ. ಆಗಲ್ಲ ಬಿಡಿ ಸರ್, ಬೆಂಗಳೂರು ಬೇಕಾದ್ರೆ ಬರ್ದ್ಕೊಟ್ಬಿಡ್ತೀನಿ ಇನ್ನೊಂದು 20 ವರ್ಷ. ಯಾವ ರಾಜಕೀಯನೇ ಬರಲಿ, ಯಾರೇ ಬರಲಿ ಆಗಲ್ಲ. ಅದು ಇನ್ನೊಂದು ಏನು ಹೇಳೋದು ಸರ್, ಅವರೇ ಅರ್ಥ ಮಾಡ್ಕೋಬೇಕು, ಅವ್ರುಗಳೇ ಅರ್ಥ ಮಾಡ್ಕೋಬೇಕು. ಈಗ ಅವ್ರು ಕಾರ್ಗಳು ಎತ್ಕೊಬರ್ತಾರೆ, ಆಗ ರೋಡು ಎಲ್ಲ ರೆಡಿ ಆಗಿರ್ಬೇಕು ಅವ್ರಿಗೆ. ಅದೇ ಪಬ್ಲಿಕ್ಕು ಏನಾರ ಮಾಡ್ಕೊಳ್ಳಿ, ಗೆದ್ದಿದ್ದೀವಿ, ಇನ್ನು 5 ವರ್ಷದವರೆಗೂ ನೀವು ನಮ್ಮ ಹತ್ರ ಬರಬೇಡಿ. ಇನ್ನು 5 ವರ್ಷದಲ್ಲಿ 1 ವರ್ಷದಲ್ಲೇ ಅವಾಗ ಬರ್ತಾರೆ ಮನೆ ಮುಂದೆ, ಅವಾಗ ಬರ್ತಾರೆ, ಅವಾಗ ಮಾಡ್ಕೊಡ್ತೀವಿ ಮಾಡ್ತೀವಿ, ಗೌರ್ಮೆಂಟ್ ಏನೇ ಇರಲಿ ನಾವು ಮಾಡ್ಕೊಡ್ತೀವಿ ಅಂತಾರೆ. ಅದು ಆಶ್ವಾಸನೆ ಮಾತ್ರ ಪಕ್ಕಾ ಕೊಡ್ತಾರೆ. ಅದು ಈಗಲ್ಲ, ನಾವು ಸುಮಾರು ನನ್ನ ಚಿಕ್ಕ ವಯಸ್ಸಿಂದನೂ ರಾಜಕೀಯದ 55 ವರ್ಷ, ನನಗೆ ಚಿಕ್ಕ ವಯಸ್ಸಿಂದನೂ ನೋಡ್ಬಿಟ್ಟಿದ್ದೀನಿ ರಾಜಕೀಯದ ಹಣೆ ಬರ. ಅದಕ್ಕೆ ನಾವು ಯಾವ ಎಲೆಕ್ಷನು ಬೇಡ, ಯಾವ ಇದು ಬೇಡ, ನಮ್ದೇನೋ ನಮ್ಮ ಡ್ಯೂಟಿ ಆಯ್ತಾ, ನಮ್ಮ ಹೆಂಡ್ರ ಮಕ್ಕಳು ನಾವು ದುಡ್ಡು ಸಾಕ್ತಿದ್ದೀವ, ಅದು ಯಾವ ರಾಜಕೀಯನೂ ಬೇಡ, ಯಾವುದೂ ಬೇಡ ನಮಗೆ. ಓಕೆ ಸರ್.